ಆ್ಯಂಡ್ ಇವಾಗ ತೋರಿಸ್ತಿರೋ ಇಯರಿಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ತುಂಬ ಜನ ನಂಗೆ ಕೇಳಿರೋದು ಇಯರಿಂಗ್ ಎಲ್ಲಿ ತೊಗೊಂಡಿದ್ದು, ಇವಾಗ ಹಾಕೊಂಡು ನನಗೆ ಕೇಳ್ತಾರೆ. ಹ್ಯಾಂಗಿಂಗ್ ಇಯರಿಂಗ್ ಇದನ್ನು ಕೂಡ ಟ್ರೆಂಡಿಂಗಲ್ಲಿತ್ತು ಅವಾಗ ಸ್ವಲ್ಪ. ಫಸ್ಟ್ ನೆಕ್ಸ್ಟ್ ಇದನ್ನು ಕೂಡ ನಾನು ಲಾಸ್ಟ್ ಇದೆಲ್ಲ ನನ್ನ ಆಕ್ಸಿಡೈಸ್ ಜ್ಯುವೆಲ್ರಿ ಕೂಡ ನನ್ನ ಸ್ವಂತ ಪೇಜ್ ಇಂದ, ನನ್ನ ಸ್ಮಾಲ್ ಬಿಸ್ನೆಸ್ ಪೇಜ್ ಇಂದ. ಇಟ್ಸ್ ಆಲ್ ಅಬೌಟ್ ಎಥ್ನಿಕ್ ಅನ್ನೋ ಪೇಜ್. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರ. ಇಟ್ಸ್ ಮೈ ಆಕ್ಸಿಡೈಸ್ ಜ್ಯುವೆಲ್ರಿ ಕಲೆಕ್ಷನ್. ಕೂಡ ನನ್ನ ಲಾಸ್ಟ್ ಪ್ರೀವಿಯಸ್ ಚಾನಲಲ್ಲಿ ಮಾಡಿದ್ದೆ, ಬಟ್ ಅದು ಒಟ್ಟಿಗೆ ಮಾಡಿದ್ದೆ. ನನ್ನ ಯಾವುದಾದ್ರು ಇಮಿಟೇಷನ್ ಜ್ಯುವೆಲ್ರಿ ಆ್ಯಂಡ್ ಆಕ್ಸಿಡೈಸ್ ಜ್ಯುವೆಲ್ರಿ ಯಾವುದಾದಿತ್ತು ಎಲ್ಲದೂ ಕೂಡ ಮಾಡಿದ್ದೆ. ಬಟ್ ಇವಾಗ ಅದು ಬೇಡ, ಸಪ್ರೇಟ್ ಮಾಡೋಣ. ಈಗ ಬರೀ ಆಕ್ಸಿಡೈಸ್ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ತೀನಿ. ಎಲ್ಲಿ ತಗೊಂಡೆ ಏನು ಅಂತ ಎಲ್ಲ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನೆಕ್ ಪೀಸಸ್ನ ತೋರಿಸ್ತೀನಿ. ನನ್ನ ಹತ್ರ ಇರೋದೇ ಎರಡೇ ನೆಕ್ ಪೀಸಸ್. ಆ್ಯಂಡ್ ಒಂದು ಇದು ಈ ಥರ ಇದೆ. ಸೊ ಇದು ಈ ಥರ ಕಾಣುತ್ತೆ. ಇದು ಒಂಥರ ಚೋಕರ್ ಕಾಯಿ. ಸೊ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಚೋಕರ್ ಅಲ್ಲ, ಇದು ಬ್ರಾಸ್ಲೆಟ್ ಆ್ಯಕ್ಚುಲಿ. ಬಟ್ ಬ್ರಾಸ್ಲೆಟಿಗೆ ನನ್ನ ಕೈಗೆ ತುಂಬ ದೊಡ್ಡ ಆಗುತ್ತೆ ಅಂತ ಇದು ನಾನು ಗೋವಾದಲ್ಲಿ ತೊಗೊಂಡಿದ್ದು, ಅಂಜುನಾ ಬೀಚ್ ಹತ್ರ. ಸೊ ಇದು ಪ್ರೈಸ್ ಬಂದು 350 450 ಏನೋ ಹೇಳಿದ್ದು. ನಾನು 250 ಮಾಡಿಸಿದ್ದೆ. ಆ್ಯಂಡ್ ಚೈನ್ ಹಾಕೊಡಿ ಅಂತ ಅಂದರೆ ಚೈನ್ ಹಾಕೊಡೋಕ್ಕಾಗಲ್ಲ ಅಂತ ಅಂದರು. ಅದಕ್ಕೆ ಎರಡು ಈ ಥರ ಬ್ಲ್ಯಾಕ್ ಥ್ರೆಡ್ನ ಹಾಕ್ಸಿ ಚೋಕರ್ ಥರ ಯೂಸ್ ಮಾಡ್ತೀನಿ. ನನಗಂತೂ ಇದು ತುಂಬ ಇಷ್ಟ. ಈ ಚೋಕರು ತುಂಬ ಸತಿ ಹಾಕಿದ್ದೀನಿ, ನನಗೆ ಇದು ಇಷ್ಟ ಆಗುತ್ತೆ ಇದು. ಸೊ ಇದು ಪ್ರೈಸ್ ಬಂದು ನಾನು ಕೊಟ್ಟಿದ್ದು 250 ರುಪೀಸ್. ಸೊ ನೆಕ್ಸ್ಟ್ ನೆಕ್ ಪೀಸ್ ಯಾವುದು ಅಂತ ಅಂದರೆ ಈ ನೆಕ್ ಪೀಸ್. ಇದು ಆ್ಯಕ್ಚುಲಿ ನಾನು ನನ್ನ ಫಸ್ಟ್ ಆಕ್ಸಿಡೈಸ್ ಜ್ಯುವೆಲ್ರಿ ಅಂದರೆ ಇದೆ. ಇದು ಆ್ಯಂಡ್ ಒಂದು ಇಯರಿಂಗ್ ತೋರಿಸ್ತೀನಿ ಯಾವುದು ಅಂತ. ಸೊ ಈ ನೆಕ್ ಪೀಸು ಇನ್ಸ್ಟಾಗ್ರಾಮ್, ನಾನು ಇನ್ನೂ ಅವಾಗ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಲಿಲ್ಲ. ಆವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ತೊಗೊಂಡಿದ್ದೆ. ಅವ್ರು ಸ್ಯಾಸಿ ಸ್ಟೋರು ಅಂತ ಏನೋ ಇತ್ತು. ಈಗ ಪೇಜ್ ಕೂಡ ಇಲ್ಲ, ತುಂಬ ವರ್ಷ ಆಯಿತು. ಇದು ಲೈಕ್ 7-8 ಇಯರ್ಸ್ ಆಗಿದೆ. ಸೊ ಈ ಥರ ಇದೆ. ಆ್ಯಂಡ್ ಇಟ್ಸ್ ಎ ಲಾಂಗ್, ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಆಲ್ಮೋಸ್ಟ್ ಇಲ್ಲಿ ತಗೊಂಡು ಕೂಡ ಹಾಕೋಬೋದು ಆ್ಯಂಡ್ ಇಲ್ಲಿ ತಗೊಂಡು ಹಾಕೋಬೋದು. ಸೊ ಇಟ್ ಡಿಪೆಂಡ್ಸ್. ನೋಡಿ ಈ ಥರನೂ ಹಾಕೋಬೋದು ಆ್ಯಂಡ್ ಲಾಂಗ್ ಬೇಕು ಅಂದರೆ ಲಾಂಗ್ ಥರನೂ ಹಾಕೋಬೋದು. ಇದು ಪ್ರೈಸ್ ಬಂದು 150 ಸಮಥಿಂಗ್ ಏನೋ ಕೊಟ್ಟಿದ್ದೆ ನಾನು ಇದಕ್ಕೆ. ಈಗ ಕಮಿಂಗ್ ಟು ದಿ ನೆಕ್ಸ್ಟ್ ಇಯರಿಂಗ್ಸ್ ಯಾವ್ದಾದಿದೆ. ನನ್ನ ಹತ್ರ ಇಯರಿಂಗ್ಸೇ ಜಾಸ್ತಿ ಇರೋದು. ಆ್ಯಂಡ್ ಇಯರಿಂಗ್ಸಲ್ಲಿ ಫಸ್ಟ್ ನಾನು ಆಕ್ಸಿಡೈಸ್ ಜ್ಯುವೆಲ್ರಿ ತೊಗೊಂಡಿದ್ದು. ಆ ನೆಕ್ ಪೀಸ್ ಜೊತೆಗೆ ನಾನು ಇದನ್ನು ತೊಗೊಂಡಿದ್ದೆ. ಸೊ ಇವೆರಡು ತೊಗೊಂಡಿದ್ದೆ. ಇದು ಆ್ಯಂಡ್ ಇದು ತೊಗೊಂಡಿದ್ದೆ. ಇದು ಜರ್ಮನ್ ಸಿಲ್ವರ್ ಆ್ಯಕ್ಚುಲಿ. ಆಕ್ಸಿಡೈಸ್ ಅಂದರೆ ಜರ್ಮನ್ ಸಿಲ್ವರ್. ಇದು ನನ್ನ ಫಸ್ಟ್ ಜುಮ್ಕಿ ಆಗಿತ್ತು ಆಕ್ಸಿಡೈಸ್ ಜ್ಯುವೆಲ್ರಿದು. ಆ್ಯಂಡ್ ಹಾಕೊಂಡು ತೋರ್ಸೋಣ, ಕೆಲವೊಂದು ಮಾತ್ರ ಹಾಕೊಂಡು ತೋರಿಸ್ತೀನಿ. ಯಾಕೆಂದರೆ ಎಷ್ಟೊಂದು ಹಿಂದೆಗಡೆ ಎಲ್ಲ ಹೋಗ್ಬಿಟ್ಟಿದೆ. ನಾನು ಇದಕ್ಕೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೊತೀನಿ ಯಾವಾಗಲೂ. ಸೊ ಇದೊಂದು ಜರ್ಮನ್ ಸಿಲ್ವರ್. ಆ್ಯಂಡ್ ನೆಕ್ಸ್ಟ್ ನಾನು ತೋರಿಸೋ ಎಲ್ಲ ನನ್ನ ಆಕ್ಸಿಡೈಸ್ ಜ್ಯುವೆಲ್ರಿ ಕೂಡ ನನ್ನ ಸ್ವಂತ ಪೇಜ್ ಇಂದ, ನನ್ನ ಸ್ಮಾಲ್ ಬಿಸ್ನೆಸ್ ಪೇಜಿಂದ. ಇಟ್ಸ್ ಆಲ್ ಅಬೌಟ್ ಎಥ್ನಿಕ್ ಅನ್ನೋ ಪೇಜ್. ಬಟ್ ಇವಾಗ ಅಷ್ಟು ಚೆನ್ನಾಗಿ ಈ ಥರ ಕಲೆಕ್ಷನ್ಸ್ ಬರ್ತಿಲ್ಲ. ಬಟ್ ಸಿಮಿಲರ್ ಒಂದು ಸೆಲ್ ಮಾಡ್ತೀನಿ. ಇವಾಗ ಯಾವ ಟ್ರೆಂಡಿಂಗಲ್ಲಿದೆ ಆಕ್ಸಿಡೈಸ್ ಜ್ಯುವೆಲ್ರಿ ಅದನ್ನು ನಾನು ಸೆಲ್ ಮಾಡ್ತೀನಿ. ಬಟ್ ಇದು ಈಗ ಇಲ್ಲಿರೋದೆಲ್ಲ ಅದನ್ನೇ ಕೂಡ ಹಳೆಯದು. ಆವಾಗ ಟ್ರೆಂಡಿಂಗಲ್ಲಿ ಇರ್ತಿದ್ದು. ಸೊ ಇದೊಂದಿದೆ, ಇದೊಂದು ಕೂಡ ಇದೆ. ಪ್ರೈಸ್ ಎಲ್ಲದು ಬಂದ್ಬಿಟ್ಟು ಆ್ಯಕ್ಚುಲಿ ಜರ್ಮನ್ ಸಿಲ್ವರ್ ಅದೆಲ್ಲ ಎಲ್ಲದೂ 150-200 ಸಮಥಿಂಗಲ್ಲಿದೆ. ಬಟ್ ರಿಯಲ್ ಆಕ್ಸಿಡೈಸ್ ಜ್ಯುವೆಲ್ರಿ ಅಂದರೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ತೊಗೊಂಡು ಆಲ್ಮೋಸ್ಟ್ 4-5 ಇಯರ್ಸ್ ಆಗಿದೆ. ಬಟ್ ಕ್ವಾಲಿಟಿ ಇಸ್ ಸ್ಟಿಲ್ ಅಮೇಝಿಂಗ್. ಆ್ಯಂಡ್ ಇದು ಒಂಥರ ಕಬ್ಬಿನ ಜೊನ್ನೆ ಆ್ಯಂಡ್ ಕೆಳಗಡೆ ಒಂದು ಜುಮ್ಕಿ ಇದೆ. ಇದನ್ನು ಬೇಕಾದ್ರೆ ಹಾಕೊಂಡು ತೋರಿಸ್ತೀನಿ ಇವಾಗ. ಸೊ ಈ ಇಯರಿಂಗ್ ಇದನ್ನು ಆ್ಯಕ್ಚುಲಿ ನಾನು ಒಂದು ದಿವಸನೂ ಹಾಕಿಲ್ಲ. ಇದನ್ನು ನಾನು ಎಲ್ಲೂ ಹೊರಗಡೆ ಜಾಸ್ತಿ ಹಾಕೊಂಡಿಲ್ಲ. ಇದು ಒಂದೇ ಸತಿ ಏನೋ ಹಾಕೊಂಡಿರೋದು. ಯಾಕೆಂದರೆ ಅಷ್ಟೊಂದಿದೆ ನನ್ನ ಆಕ್ಸಿಡೈಸ್ ಜ್ಯುವೆಲ್ರೀಸ್, ಇಯರಿಂಗ್ಸ್ ಸ್ಪೆಷಲಿ ಅಂತ. ಆ್ಯಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ ಇಯರಿಂಗ್ಸ್.
ಇದೊಂಥರ ಪ್ಯಾರೆಟ್ ಹ್ಯಾಂಗಿಂಗ್ ಇಯರಿಂಗ್. ಇದನ್ನು ಕೂಡ ಟ್ರೆಂಡಿಂಗಲ್ಲಿತ್ತು ಅವಾಗ ಸ್ವಲ್ಪ, ಸೊ ಅವಾಗ ತಗೊಂಡಿದ್ದು. ಸೊ ಇದು ಹೀಗೆ ಕಾಣುತ್ತೆ. ನಾನು ಎಲ್ಲದನ್ನು ಕೂಡ ಹೇಳಿದ್ಮೇಲೆ ಹಾಕೊಂಡು ತೋರ್ಸೋಕ್ಕೆ ಸ್ವಲ್ಪ ಹಿಂದೆಗಡೆದೆಲ್ಲ ಇದಾಗೋಗ್ಬಿಟ್ಟಿದೆ. ಸೊ ಇದು ಈ ಥರ ಕಾಣುತ್ತೆ ಹಾಕೊಂಡ್ರೆ. ಆ್ಯಂಡ್ ಇದು ಆ್ಯಂಡ್ ಇನ್ನೊಂದು ಇದೆ ಇಯರಿಂಗ್ಸ್, ಇವೆರಡು ನನ್ನ ಫೇವ್ರೆಟ್ ಇಯರಿಂಗ್ಸ್. ಈ ಜುಮ್ಕಿ ಅಂತೂ ನನ್ನ ಫೇವ್ರೆಟ್. ಇದನ್ನ ನಾನು ತುಂಬ ಸರ್ತಿ ಹಾಕಿನಿ. ಇದು ಮತ್ತು ಇನ್ನೊಂದು ಆಕ್ಸಿಡೈಸ್ಡ್ ಇದೆ, ಅದು ತುಂಬ ಸರ್ತಿ ಹಾಕಿದ್ದೀನಿ. ಕಾಣುತ್ತೆ, ಕಾಣ್ತಿದೆ ಅಂತ ಅನಿಸುತ್ತೆ, ನನಗೆ ನೋಡ್ಕೊಳಕ್ಕಾಗಲ್ಲ. ಸೊ ಈ ಜುಮ್ಕಿ ಈ ಥರ ಇದೆ. ಈ ಜುಮ್ಕಿ ಇದು ನಂಗೆ ತುಂಬ ಇಷ್ಟ. ಇದು ಮೇಲ್ಗಡೆ ಸನ್ಫ್ಲವರ್ ಡಿಸೈನ್ ಏನೋ ಬಂದ್ಬಿಟ್ಟು ಈ ಥರ ಚಿಕ್ಕದಾಗಿದೆ. ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಇದು ನನ್ನ ಫೇವ್ರೆಟ್. ಇದು ಆ್ಯಂಡ್ ಇನ್ನೊಂದಿದೆ, ಅದು ನನ್ನ ಫೇವ್ರೆಟ್. ಈ 3 ಇಯರಿಂಗ್ಸ್ನ ನಾನು ತುಂಬ ಸರಿ ಹಾಕಿದ್ದೀನಿ. ಸೊ ಇದೆಲ್ಲ ಪ್ರೈಸ್ ಬಂದು ಲೈಕ್ 250 350 ಸಮಥಿಂಗಲ್ಲಿದೆ. ಆ್ಯಂಡ್ ಇದು ಆ್ಯಕ್ಚುಲಿ 450 or 550 ಆ್ಯಂಡ್ ಇದು 250 ಸಮಥಿಂಗ್ ಏನೋ ಇದೆ. ಮಿಕ್ಕಿದೆಲ್ಲದೂ ಕೂಡ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇದೆ, ಯಾಕೆಂದರೆ ಆಕ್ಸಿಡೈಸ್ ಜ್ಯುವೆಲ್ರಿ ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಓಲೆ ಬಂದು ಈ ಪ್ಯಾರೆಟ್ ಓಲೆ. ಸೊ ಇದನ್ನು ಕೂಡ ನಾನು ಹಾಕಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಈ ಓಲೆ ಬಂದು 199 ಸಮಥಿಂಗ್ ಏನೋ ಅಷ್ಟೇ ಇದ್ದಿದ್ದು. ಇವಾಗ ಸಿಗ್ತಿಲ್ಲ ಇದು, ಇವಾಗ ಸಿಗ್ತಿಲ್ಲ ಈ ಓಲೆ, ಪ್ಯಾರೆಟ್ ಓಲೆ. ತುಂಬ ಜನ ಕೇಳಿದ್ದು ನಾನು ಹಾಕೊಂಡಾಗ, ಬಟ್ ಇವಾಗ ಸಿಗ್ತಾ ಇಲ್ಲ. ಎಲ್ಲೋ ಲೈಕ್ ವೆರಿ ರೇರ್ ಇದು ಸಿಗೋದು. ಇದನ್ನ ಒಕೇಶನಲ್ಲಿ ಹಾಕಿದ್ದೀನಿ. ಇದು ಆಕ್ಸಿಡೈಸ್ ಜೊತೆಗೆ ಗೋಲ್ಡ್ ಟಚಿಂಗಲ್ಲಿದೆ, ಗೋಲ್ಡ್ ಫಿನಿಶಿಂಗಲ್ಲಿದೆ. ಸೊ ಈ ಓಲೆ ಬ್ಲೂ ಸ್ಟೋನ್ ಆ್ಯಂಡ್ ವೈಟ್ ಸ್ಟೋನ್ ಕೂಡ ಇದೆ. ಆ್ಯಂಡ್ ಈ ಓಲೆನೂ ಕೂಡ ಹಾಕಿದೆ. ನಾನು ಆಲ್ಮೋಸ್ಟ್ ಯಾವ ಓಲೆನೂ ಹಾಕಿಲ್ಲ ಅಂತ ಇಲ್ಲ, ಅಟ್ಲೀಸ್ಟ್ ಒಂದ್ಸತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಯಾವುದೂ ಕೂಡ ವೇಸ್ಟ್ ಮಾಡಿಲ್ಲ. ಇದೊಂದು ಇಯರಿಂಗ್. ನೆಕ್ಸ್ಟ್ ಇಯರಿಂಗ್, ಇದೊಂದು ಚಿಕ್ಕದು ಕುಟ್ಟು ಹ್ಯಾಂಗಿಂಗ್ ಇಯರಿಂಗ್. ಎಸ್, ಇದನ್ನು ಕೂಡ ಒಂದೇ ಸತಿ ಹಾಕಿದ್ದು. ಇದು ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ 60 ರೂಪೀಸ್ ಏನೋ 70 ರೂಪೀಸು, ಬಟ್ ಶಿಪ್ಪಿಂಗ್ ನಾವು 100 ಕೊಡಲೇಬೇಕಿತ್ತು. ಸೊ 160 ಸಮಥಿಂಗ್ ಏನೋ ಇದು ಈ ಥರ ಇದೆ. ನನಗೆ ಇದು ತುಂಬ ಇಷ್ಟ. ಇದನ್ನು ಒಂದೇ ಸರಿ ಹಾಕಿದೆ ನಾನು, ಬಟ್ ಇದು ಚೆನ್ನಾಗಿದೆ, ಕ್ಯೂಟಾಗಿದೆ. ಒಂದು ಇಯರ್ ಕಫ್ ಇದೆ. ಇದು ನನಗೆ ನಮ್ಮ ಅಕ್ಕ ಕೊಡಿಸಿದ್ದು. ನನಗೆ ಇಷ್ಟ ಆಯಿತು ಅಂತ ಅಂದಿದೆ ಅಂತ ನಮ್ಮ ಅಕ್ಕ ಇದು ಕೊಡಿಸಿದ್ದು. ವೆಯ್ಟ್ ಶೋ, ಇದು ಹೆಂಗೆ ಉಲ್ಟಂ ಪಲ್ಟಾಗಿದೆ, ಹೆಂಗೆ ತೋರ್ಸೋದು ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಇದೆ, ಈ ಥರ. ಸೊ ಇದನ್ನು ಇಲ್ಲಿ ಈ ಥರ ಹಾಕ್ಕೊಳ್ಳೋದು, ಈ ಥರ. ನಾನು ಇದನ್ನು ಒಂದು ದಿವಸನೂ ಹಾಕಿಲ್ಲ. ಲೈಕ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಬೇಕು ಅಂದರೆ ನಮ್ಮ ಅಕ್ಕ ನಾನು ಕೊಡಿಸಿದ್ದು ಗಿಫ್ಟ್ ಮಾಡ್ತೀನಿ ತಗೋ ಅಂತ, ಬಟ್ ಹಾಕ್ಕೊಂಡೇ ಇಲ್ಲ ಇದನ್ನು ಇಯರಿಂಗ್. ಆ್ಯಂಡ್ ಇವಾಗ ತೋರಿಸ್ತಿರೋ ಇಯರಿಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ತುಂಬ ಜನ ನಂಗೆ ಕೇಳಿದ್ದಾರೆ ಇಯರಿಂಗು ಎಲ್ಲಿ ತೊಗೊಂಡಿದ್ದು, ಇವಾಗ ಹಾಕೊಂಡು ನನಗೆ ಕೇಳ್ತಾರೆ. ಸೊ ಈ ಇಯರಿಂಗ್, ಈ ಜುಮ್ಕಿ ಹಾಕೊಂಡು ತೋರಿಸ್ತೀನಿ. ಬಿಕಾಸ್ ಇದು ಪ್ರೈಸ್ ಬಂದ್ಬಿಟ್ಟು 1500 600. ನಂಗೆ ಕೊಡಬೇಕಾದ್ರೆ ಕೊಡ್ಲೋ ಅಂತ ಅನ್ಕೊತಿದ್ದೆ. ಬಟ್ ನಾನು ಒಂಥರ ತೊಗೊಂಡಿರೋದಕ್ಕೂ ಪೈಸಾ ವಸೂಲು ಮಾಡಿದ್ದೀನಿ, ಯಾಕಂದರೆ ಅಷ್ಟು ಸರಿ ಹಾಕಿದ್ದೀನಿ. ಆ್ಯಂಡ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ನೀವು ಸ್ಯಾರಿ ಉಟ್ಕೊಂಡು ಮ್ಯಾಚ್ ಆಗುತ್ತೆ, ಒಂದು ಸಿಂಪಲ್ ಕುರ್ತಾ ಹಾಕೊಂಡು ಮ್ಯಾಚ್ ಆಗುತ್ತೆ, ಆ್ಯಂಡ್ ಚೂಡಿದಾರ್ ಏನದಕ್ಕೂ ಮ್ಯಾಚ್ ಆಗುತ್ತೆ. ಇದು ಈ ಥರ ಕಾಣುತ್ತೆ. ಸೊ ಇದು ಈ ಥರ ಇದೆ. ಈ ಜುಮ್ಕಿ ಅಂತೂ ನನ್ನ ಹಾಕೊಂಡಾಗೆಲ್ಲ ಎಲ್ಲರೂ ಕೇಳ್ತಾರೆ ಎಲ್ಲಿ ತೊಗೊಂಡೆ ಅಂತ. ಇದು ನನ್ನ ಪೇಜಲ್ಲೇ ತೊಗೊಂಡಿದ್ದೀವಿ. 1500 ಏನೋ ಪ್ರೈಸು. ಬಟ್ ಇವಾಗ ಲೈಕ್ ಇದು ಸ್ಟಾಕಲ್ಲೇ ಇಲ್ಲ. ಯಾಕೆಂದರೆ ತುಂಬ ಜನ ಕೇಳಿದ್ರು, ನಾನು ವೆಂಡರ್ಗೂ ಕೇಳಿದೆ ಈ ಥರ ಮತ್ತೆ ರೀಸ್ಟಾಕ್ ಮಾಡ್ತೀರಾ ಅಂತ. ಇಲ್ಲ, ಇದು ಅವಾಗ ಸ್ವಲ್ಪ ಚೆನ್ನಾಗಿ ಯಾರೋ ನಮಗೆ ತಂದು ಕೊಟ್ಟಿದ್ರು, ವೆಂಡರ್ಸ್ಗೆ ಮ್ಯಾನುಫ್ಯಾಕ್ಚರ್ಸ್ಗೆ ಯಾರೋ ತಂದು ಕೊಟ್ಟಿದ್ದಂತೆ. ಸೊ ಅವಾಗ ಒಂದಷ್ಟು ಸ್ಟಾಕಲ್ಲಿ ಇಟ್ಕೊಂಡು ಸೆಲ್ ಮಾಡಿದ್ರು. ಮತ್ತೆ ಈ ಥರ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದು. ಬಟ್ ಎಷ್ಟೊಂದು ಜನ ಈಗಲೂ ನಂಗೆ ಕೇಳಬೇಕಾದ್ರೆ ತುಂಬ ಜನ ತೊಗೊಳ್ತಾರೆ. ಅಷ್ಟು ಮೇಲೆ ಹೋಗುತ್ತೆ ಈ ಜುಮ್ಕಿ. ನನ್ನ ಫೇವ್ರೆಟ್. ಆ್ಯಂಡ್ 1500 ಕಾಸ್ಟ್ಲಿ ಅಂತ ಅನಿಸ್ಬೋದು, ಬಟ್ ವರ್ತಿದೆ. ಯಾಕಂದರೆ ಮೆಟಲ್ ಕೂಡ ತುಂಬ ಚೆನ್ನಾಗಿದೆ. ಈಗಲೂ ಕೂಡ ಲೈಕ್ ಇದೂ ಅಷ್ಟೇ, ಲೈಕ್ 5-6 ಇಯರ್ಸ್ ಆಗಿದೆ, ಬಟ್ ಈಗಲೂ ಕೂಡ ತುಂಬ ಚೆನ್ನಾಗಿದೆ. ಒಂದು ಕಡೆಯೂ ಬ್ಲ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ ಇದು. ಸೊ ಇದೊಂದು ಜುಮ್ಕಿ ಆಗಿದೆ.
ಇಷ್ಟು ನನ್ನ ಆಕ್ಸಿಡೈಸ್ ಜ್ಯುವೆಲ್ರಿ ಕಲೆಕ್ಷನ್ ಆಯಿತು. ಏನು ಜಾಸ್ತಿ ಅಷ್ಟೊಂದಿಲ್ಲ, ಬರೀ ಒಂದು 10 ಇಯರಿಂಗ್ಸ್ ಆ್ಯಂಡ್ 2 ನೆಕ್ ಪೀಸ್ ಇದೆ ಅಷ್ಟೇ. ನಾನು ಇದನ್ನ ಅದೇ ಸಿಂಪಲ್ ಕುರ್ತಾ ಆ್ಯಂಡ್ ಚೂಡಿದಾರ್ ಅಥವಾ ಮನೆ ಫಂಕ್ಷನ್ಗಿಂತ ಜಾಸ್ತಿ ನಾನು ಯಾವ್ದಾರ ಬೇರೆ ಫಂಕ್ಷನ್ಸ್ಗೆಲ್ಲ ಜಾಸ್ತಿ ಹಾಕೊತೀನಿ. ಸೊ ಇದು ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಆಯಿತು, ಆಕ್ಸಿಡೈಸ್ ಜ್ಯುವೆಲ್ರಿ ಕಲೆಕ್ಷನ್ ಆಗಿತ್ತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಪ್ರೈಸಸ್ ಎಲ್ಲ ನನಗೆ ಅಷ್ಟೊಂದು ನೆನಪಿಲ್ಲ, ಬಟ್ ನನ್ನ ಸ್ಮಾಲ್ ಬಿಸ್ನೆಸ್ ಪೇಜ್ ಕೂಡ ಇದೆ ಆ್ಯಂಡ್ ಆ ಪೇಜ್ನ ನೀವು ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ. ಇದ್ರ ಬರೀ ಜ್ಯುವೆಲ್ರೀಸ್ ಅಷ್ಟೇ ಅಲ್ಲ, ನಾನು ಇಮಿಟೇಷನ್ ಜ್ಯುವೆಲ್ರಿ ಕೂಡ ಮಾಡ್ತೀನಿ ಆ್ಯಂಡ್ ಸ್ಯಾರೀಸ್, ಎಲ್ಲ ಥರ ಸ್ಯಾರೀಸ್ ಕೂಡ ನಾನು ಮಾಡ್ತೀನಿ. 2 ಪೇಜ್ ಇದೆ ನಂದು. ಸಿಲ್ಕ್ ಸ್ಯಾರಿಯಿಂದ ಹಿಡಿದು ಮೈಸೂರು ಕ್ರೇಪ್ ಸಿಲ್ಕೂ ಇದೆ ಆ್ಯಂಡ್ ನಾರ್ಮಲ್ ಸ್ಯಾರಿ 1000ಇಂದ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು 15,000 ತನಕ ಪ್ರೈಸ್ ರೇಂಜ್ ಸ್ಯಾರೀಸ್ ಇದೆ. ಇದೊಂದು ಚಿಕ್ಕ ಪ್ರಮೋಷನ್ನೇ ಆಗಿರ್ಬೋದು ನನ್ನ ಪೇಜ್ಗೆ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.